ತಮಗೆಲ್ಲರಿಗೂ ಅಂತರ್ಮುಖ ಧ್ಯಾನಾಭ್ಯಾಸ ಅನುಷ್ಠಾನಕ್ಕೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೆ ನಿಜ ಭಗವಾನನು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶಗಳು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ಆರಾಮವು. ಭವ ದುಃಖದಿ ಭಯಭೀತನ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಶಾಂತಿ ಶಾಂತಿಯಿಂದ ಕೂತ್ಕೊಳ್ಳಿ. ಕೈಕಾಲುಗಳನ್ನು ಶರೀರವನ್ನು ಸಡಿಲಿಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ವಿಚಾರ ಚಿಂತೆ ಇಲ್ಲ. ಎರಡೂ ಕೈಗಳನ್ನು ಮುಗಿದು ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಅನಂತ ತೀರ್ಥಂಕರ್ ಪರಮಾತ್ಮರು ಹೇಳಿದ್ದಾರೆ. ಅವರ ಅನಂತ ಉಪಕಾರಕ್ಕೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ, ಹಾಗೆಯೇ ಸಮ್ಯಕ್ ದೃಷ್ಟಿ ಮುನಿಗಳು ಹಾಗೂ ಸಮ್ಯಕ್ ದೃಷ್ಟಿ ಶ್ರಾವಕ ಗುರುಗಳು ಇವರೂ ಕೂಡ ಅಂತರ್ಮುಖ ಮಾರ್ಗವನ್ನು ಶಾಸ್ತ್ರಗಳಲ್ಲಿ ಹೇಳಿಕೊಟ್ಟಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ. ಇವರಿಗೂ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧ ಪರಮಾತ್ಮನಿಗೆ, ನಿಜ ಆತ್ಮದೇವನಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ ಅನುಭವ ಮಾಡಿ. ಜಡ ಶರೀರದಲ್ಲಿ ನಿಮ್ಮ ಅಸ್ತಿತ್ವ, ನಿಮ್ಮ ನಾನು ಎಂಬ ಅರಿವು, ಸಂವೇದನೆ, ವೇದನೆ, ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗಿದೆ ನೋಡಿ.
ನಾನು ಎಂಬ ಅಸ್ತಿತ್ವ, ನಾನು ಎಂಬ ಸಂವೇದನೆ ಮಾತ್ರ ಅನುಭವ ಮಾಡಿ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ. ನಾನು ಶುದ್ಧ ಸ್ವರೂಪನಾಗಿದ್ದೇನೆ. ಏಕೆಂದರೆ ಸಿದ್ಧರಿಗೆ ಯಾವ ಭಾವಕರ್ಮಗಳು, ನೋಕರ್ಮಗಳು, ದ್ರವ್ಯಕರ್ಮಗಳೂ ಇಲ್ಲ. ಯಾವ ಶರೀರವೂ ಇಲ್ಲ. ಅವರಿಗೆ ಅವರ ಆನಂದ ಅನುಭವ ಬಿಟ್ಟು ಇನ್ನೇನು ಅವರಿಗೆ ಅನುಭವ ಆಗ್ತಾ ಇಲ್ಲ. ಹಾಗೆ ನನಗೂ ಕೂಡ ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಶಾಂತಿ, ಸುಖ, ಶಾಂತಿ, ನೆಮ್ಮದಿಯ ಅನುಭವವನ್ನು ಬಿಟ್ಟರೆ ನನಗೆ ಯಾವ ಶರೀರವಾಗಲಿ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮಗಳಾಗಿ ಕಾಣಿಸ್ತಾ ಇಲ್ಲ, ಅನುಭವಕ್ಕೆ ಬರ್ತಾ ಇಲ್ಲ. ನಾನು ಎಂಬ ಅಸ್ತಿತ್ವ, ಆನಂದ, ನೆಮ್ಮದಿ, ಶಾಂತಿ, ಶಾಂತಿ, ಶಾಂತಿ ಮಾತ್ರ ಅನುಭವ ಆಗ್ತಾ ಇದೆ. ಆನಂದ ಆನಂದ ಅನುಭವ ಮಾಡಿ. ನಿಮ್ಮ ಮನಸ್ಸನ್ನು ಜಡ ಶರೀರದ ಪ್ರತಿಯೊಂದು ಅಂಗದಲ್ಲಿ ಓಡಾಡಿಸಿ. ಜಡ ಶರೀರದ ಅಂಗಗಳಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅಸ್ತಿತ್ವ, ಸಂವೇದನೆ, ಅನುಭವ, ಅರಿವು, ಫೀಲಿಂಗ್ ಆಗ್ತಾ ಇದೆ. ಹಿಂದಿಯಲ್ಲಿ ಎಹ್ಸಾಸ್, ಮೆಹಸೂಸ್, ಮಿಡಿತ, ಸಂವೇದನೆ, ಬಡಿತ ಅನುಭವ ಆಗ್ತಾ ಇದೆ. ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಅರಿವು, ಬಡಿತ, ಮಿಡಿತ, ನಾಡಿ ಸಂವೇದನೆ ಮಾತ್ರ. ನಾನು ಎಂಬ ಫೀಲಿಂಗು, ಎಹ್ಸಾಸ್, ಮೆಹಸೂಸ್, ನಾನು ಎಂಬ ಅಸ್ತಿತ್ವ ಇದೆ. ಅದೇ ಆತ್ಮ, ಶುದ್ಧಾತ್ಮ. ಅದು ಯಾವ ಇಂದ್ರಿಯಗಳಿಗೂ ಕಂಡುಬರುವುದಿಲ್ಲ. ಆನಂದ ಆನಂದ ಅನುಭವ ಮಾಡಿ. ನಿಮ್ಮ
ನೆತ್ತಿಯ ಮೇಲೆ ಕೈಯನ್ನಿಡಿ, ಅಂಗೈಯನ್ನು ನೆತ್ತಿ ಮೇಲಿಡಿ. ನಿಮ್ಮ ನೆತ್ತಿಯ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ನೆತ್ತಿಯ ಮಧ್ಯಭಾಗದಲ್ಲಿ ವಿಶೇಷವಾದ ಬಡಿತ ಮಿಡಿತ ಅನುಭವ ಆಗ್ತಾ ಇದೆ. ಅದನ್ನು ಅನುಭವ ಮಾಡಿ. ಕಣ್ಣಲ್ಲಿ ಕತ್ತಲೆ, ಬೆಳಕು ನೋಡಬೇಡಿ. ಜಡ ಶರೀರದ ಅಂಗಗಳ ಆಕಾರ ಬಣ್ಣವನ್ನು ಮನಸ್ಸಲ್ಲಿ ಕಣ್ಮುಂದೆ ತರಬೇಡಿ. ಅರಹಂತ ಪರಮೇಷ್ಠಿಗಳು ಈ ನೆತ್ತಿಯ ಮಧ್ಯಭಾಗದಲ್ಲಿರುವ ರಂಧ್ರ, ಸೂಕ್ಷ್ಮವಾದ ರಂಧ್ರ, ಆ ರಂಧ್ರದ ಮೂಲಕ ಶ್ವಾಸೋಚ್ಛ್ವಾಸವನ್ನು ತಗೊಳ್ತಾರೆ, ಬಿಡ್ತಾರೆ. ಬಹಳ ಸ್ಮೂತ್, ಬಹಳ ಮೃದುವಾದ, ಬಹಳ ಘನವಾದ ನಾನು ಎಂಬ ಸಂವೇದನೆ ಆಗ್ತಕ್ಕಂಥ ಸ್ಥಳ ಇದು. ಇಲ್ಲಿ ಆತ್ಮನ ಪ್ರದೇಶಗಳು ಬಹಳ ಘನವಾಗಿ, ಸಘನವಾಗಿ ಇವೆ. ಅಂತರ್ಮುಖ ಮಾರ್ಗ ಬಹಳ ಸುಲಭವಾದದ್ದು. ಮುಕ್ತಿಗೆ ಹೋಗುವುದು ಜಗತ್ತಿನಲ್ಲಿ ಅತ್ಯಂತ ಸುಲಭವಾದ ಕೆಲಸ. ಆದರೆ ಆತ್ಮನ ರುಚಿ, ಸಂಸಾರದಲ್ಲಿ ಅನಾಸಕ್ತಿ, ಆತ್ಮನಲ್ಲಿ ಆಸಕ್ತಿ, ನನಗೇನು ಬೇಡ, ಯಾವ ಸಂಸಾರ ಸುಖವೂ ಬೇಡ, ನನಗೆ ಕೇವಲ ಆತ್ಮ ಸುಖ ಬೇಕು, ಶುದ್ಧಾತ್ಮನು ಮಾತ್ರ ಬೇಕು, ನಾನು ನನಗೆ ಬೇಕು, ಇನ್ನೇನು ಬೇಡ. ಆ ರೀತಿಯ ನಿಸ್ಪೃಹವಾದ ಆತ್ಮ ಭಕ್ತಿ ಇದ್ದಾಗ ಮೋಕ್ಷ ತುಂಬ ಸರಳ. ಆತ್ಮಭಕ್ತಿ ಇಲ್ಲದೆ ಯಾವ ಜಪತಪ ಸ್ವಾಧ್ಯಾಯ ಧ್ಯಾನ ಮಾಡಿದರೂ ಪ್ರಯೋಜನವಿಲ್ಲ. ಐದೂ ಬೆರಳುಗಳನ್ನು ಕೂಡಿಸಿ ಹುಬ್ಬುಗಳ ಮಧ್ಯದಲ್ಲಿಡಿ. ಐದೂ ಬೆರಳುಗಳನ್ನು ಕೂಡಿಸಿ ಅಥವಾ 3 ಬೆರಳುಗಳನ್ನು ಕೂಡಿಸಿ ಅಥವಾ ಒಂದು ಬೆರಳನ್ನು ಹುಬ್ಬುಗಳ ಮಧ್ಯದಲ್ಲಿಡಬೇಕು. ಅಲ್ಲಿಯೂ ಕೂಡ ಆತ್ಮನ ಪ್ರದೇಶಗಳು ಅತ್ಯಂತ ಘನವಾಗಿ, ಅಧಿಕ ಪ್ರಮಾಣದಲ್ಲಿ ಅಲ್ಲಿ ಇವೆ. ವಿಶೇಷ ಸಂವೇದನೆ ಆಗ್ತಾ ಇದೆ. ಶಾಂತಿ, ಆನಂದ ಅನುಭವ ಮಾಡಿ.
ಹುಬ್ಬುಗಳ ಮಧ್ಯದಲ್ಲಿ ವಿಶೇಷವಾದ ಸಂವೇದನೆ ಮಿಡಿತ ಅನುಭವ. ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸನ್ನಿಟ್ಟರೆ ಅಂದರೆ ಸಂವೇದನದ ಮೇಲೆ ನಾನೆಂಬ ಅಸ್ತಿತ್ವ ಸಂವೇದನ ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಟ್ಟರೆ ಶೀಘ್ರ ಏಕಾಗ್ರತೆ ನಿರ್ವಿಕಲ್ಪ ಅನುಭೂತಿ ಸಮಾಧಿ ಆಗುತ್ತದೆಂದು ಅಧ್ಯಾತ್ಮ ವಿದ್ಯೆ ಶೀಘ್ರವಾಗಿ ಪ್ರಾಪ್ತವಾಗುತ್ತದೆಂದು ಅಮೃತಾಶೀತಿ ಗ್ರಂಥದಲ್ಲಿ ಆಚಾರ್ಯ ಯೋಗೀಂದ್ರ ದೇವರು ಹೇಳ್ತಾರೆ. ಶಾಂತಿ ಆನಂದ ಅನುಭವ ಮಾಡಿ. ನಾನು ನನ್ನ ಸಂವೇದನ ಮಾತ್ರ, ನಾನೇ ನನ್ನ ಸಂವೇದನವೇ ನಾನು. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನಿಮ್ಮ ಕಂಠ ಕಮಲ ಎಲ್ಲಿದೆ ನೋಡಿ, ನಿಮ್ಮ ಗಂಟಲು. ನೀವು ಮಾತಾಡುವಾಗ ಎಲ್ಲಿ ನಿಮಗೆ ಧ್ವನಿ ಸಂವೇದನ ಕಂಪನ ಅನುಭವ ಆಗ್ತದೆ ಅದೇ ಕಂಠಕಮಲ. ಆ ಕಂಠಕಮಲದ ಮೇಲೆ ಮನಸ್ಸಿಡಿ. ಬೆರಳುಗಳನ್ನು ಅಕ್ಕಪಕ್ಕ ಒಂದು ಕಡೆ ಹೆಬ್ಬೆರಳು, ಒಂದು ಕಡೆ 2-3 ಬೆರಳುಗಳನ್ನಿಟ್ಟು ಕಂಠಕಮಲವನ್ನು ಅನುಭವ ಮಾಡಿ. ಕಂಠಕಮಲದಲ್ಲಿ ವಿಶೇಷವಾದ ಮಿಡಿತ ಸಂವೇದನ ನಾನೆಂಬ ಅರಿವು ಅಸ್ತಿತ್ವ. ಅಂತರ್ಮುಖ ಧ್ಯಾನಾಭ್ಯಾಸ ಮಾಡುವುದು ಅದು ಆತ್ಮನ ಸ್ವಭಾವ.
ಆತ್ಮನ ದಿನನಿತ್ಯ ಕಾರ್ಯ, ಆತ್ಮನ ಪ್ರತಿಕ್ಷಣದ ಕಾರ್ಯ. ಆದರೆ ಇದನ್ನು ಮಿಥ್ಯಾದೃಷ್ಟಿ ಬಹಳ ಕಷ್ಟದ ಕೆಲಸ ಎಂದು ತಿಳಿದಿದ್ದಾನೆ. ಆತ್ಮ ಅಂದರೆ ನಾನು ಎಂಬ ಅಸ್ತಿತ್ವ, ಅನುಭವ, ಫೀಲಿಂಗು ನಿಗೋದನ್ನು ಹಿಡ್ಕೊಂಡು ಅರಹಂತರವರೆಗೆ ಶರೀರರಹಿತರಾಗಿದ್ದರೂ ಕೂಡ ಸಿದ್ಧರಿಗೂ ಕೂಡ ನಾನು ಎಂಬ ಅನುಭವ ಎಲ್ಲರಿಗೂ ಆಗ್ತಾ ಇದೆ, ಪ್ರತಿ ಕ್ಷಣವೂ ಆಗ್ತಾ ಇದೆ. ಅದು ಆತ್ಮ ಶರೀರದಲ್ಲಿದ್ದರಿಂದ ಆ ನಾನು ಎಂಬ ಅನುಭವ ಶರೀರದೊಳಗಾಗ್ತದೆ. ಆದ್ದರಿಂದಲೇ ಮಿಥ್ಯಾದೃಷ್ಟಿಗೆ ಭ್ರಾಂತಿಯಾಗ್ತದೆ. ಇದು ಶರೀರದಲ್ಲಾಗುವುದರಿಂದ, ಈ ನಾನು ಎಂಬ ಅನುಭವ ಶರೀರದಲ್ಲಾಗುವುದರಿಂದ ಇದು ಶರೀರ ಅಂತ ತಿಳ್ಕೊಳ್ತದೆ ಮಿಥ್ಯಾದೃಷ್ಟಿ ಜೀವ. ಆದರೆ ಸಮ್ಯಕ್ ದೃಷ್ಟಿ ಧರ್ಮಾತ್ಮರು, ಬುದ್ಧಿಜೀವಿಗಳು ಇದು ಶರೀರದಲ್ಲಾದರೂ ಕೂಡ ಶರೀರದಿಂದ ಭಿನ್ನವಾಗಿದೆ. ಇದೇ ಜೀವ ಜುದಾ ಪುದ್ಗಲ್ ಜುದಾ ಯಹಿ ತತ್ವಕ್ಕೋ ಸಾರ್ ಎಂದು ತಿಳಿತಾರೆ. ಅಂದರೆ ಇದೇ ಜೀವ ಭಿನ್ನ, ಅಂದರೆ ಆತ್ಮ ಭಿನ್ನ, ಶರೀರ ಭಿನ್ನ, ಜೀವ ಭಿನ್ನ, ಪುದ್ಗಲ ಭಿನ್ನ. ಇದೇ ತತ್ವದ ದಿವ್ಯ ಧ್ವನಿಯ ಜೈನ ಧರ್ಮದ ಸಾರ ಎಂದು ಸಮ್ಯಕ್ ದೃಷ್ಟಿ ತಿಳ್ಕೊಳ್ತಾನೆ. ಶಾಂತಿ ಅನುಭವ ಮಾಡಿ. ಆತ್ಮನ ಅನುಭವ ಮಾಡಲಿಕ್ಕೆ ಯಾವ ಬಾಹ್ಯ ವಸ್ತುಗಳು ಬೇಕಾಗಿಲ್ಲ, ಯಾವ ಕ್ರಿಯೆಗಳೂ ಬೇಕಾಗಿಲ್ಲ. ಒಂದು ಅಸಂಖ್ಯಾತ ಪ್ರದೇಶ ಆತ್ಮ ಬೇಕು, ಅದರ ಮೇಲೆ ಮನಸ್ಸಿಡುವ ಜ್ಞಾನೋಪಯೋಗ ಬೇಕು ಅಷ್ಟೆ. ಆತ್ಮಧ್ಯಾನ ಮಾಡಲಿಕ್ಕೆ ಏನು ಬೇಕ್ರಿ? ಒಂದು ಜ್ಞಾನೋಪಯೋಗ ಬೇಕು, ಅಂದರೆ ಮನಸ್ಸು ಚಿತ್ತವೃತ್ತಿ. ಇನ್ನೊಂದು ಆ ಚಿತ್ತವೃತ್ತಿಯನ್ನು ಇಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಒಂದು ವಸ್ತು ಬೇಕು, ಅಂದರೆ ಧ್ಯೇಯ ವಸ್ತು ಬೇಕು. ಅದು ಯಾರು? ಆತ್ಮ. ಪಾದದಿಂದ ನೆತ್ತಿವರೆಗೆ ಅಸ್ತಿತ್ವ, ನಾನೆಂಬ ಅರಿವು, ಸಂವೇದನೆ, ಈ ಎರಡು ವಸ್ತುಗಳಿದ್ದರೆ ಸಾಕು. ಆತ್ಮಧ್ಯಾನ ಯಾರು ಬೇಕಾದರೂ ಮಾಡ್ಬೋದು. ಇನ್ಯಾವ ಪದಾರ್ಥಗಳ ಅಗತ್ಯವಿಲ್ಲ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹೃದಯ ಕಮಲದಲ್ಲಿ ಮನಸ್ಸಿಟ್ಟು, ನಿಮ್ಮ ವಕ್ಷಸ್ಥಳದ ಮಧ್ಯಭಾಗ, ಕೈಗಳ 5 ಬೆರಳುಗಳನ್ನು ಕೂಡಿಸಿ ಹೃದಯದ ಮಧ್ಯದಲ್ಲಿ ಮನಸ್ಸಿಡಿ. ಅಲ್ಲಿ 5 ಬೆರಳುಗಳನ್ನಿಟ್ಟು ಅಲ್ಲಿ ವಿಶೇಷವಾದ ಬಡಿತ ಮಿಡಿತ ಸಘನವಾದ ಘನವಾದ ನಾನೆಂಬ ಅನುಭವದ ಮೇಲೆ ಮನಸ್ಸಿಡಿ. ಘನವಾದ ಆತ್ಮ ಪ್ರದೇಶಗಳ ಪಿಂಡ ಕೇಂದ್ರ ಅಲ್ಲಿ ಮನಸ್ಸಿಡಿ. ಶಾಂತಿ ನೆಮ್ಮದಿ.
ನೋಡಿ, ಅಲ್ಲಿ ಮಿಡಿತ ಸಂವೇದನೆ ಬಡಿತ ಆಗ್ತಾ ಇದೆ ಹೃದಯದ ಮಧ್ಯದಲ್ಲಿ. ನಿಮಗಲ್ಲಿ ಮನಸ್ಸು ಏಕಾಗ್ರವಾಗದಿದ್ದರೆ ಅಲ್ಲಿ ಆ ಬಡಿತವನ್ನು ಎನಿಸಿ, ಆ ಬಡಿತವನ್ನು ಎಣಿಕೆ ಮಾಡ್ತಾ ಕೂತ್ಕೊಳ್ಳಿ. ಶಾಂತಿ ಶಾಂತಿ ಅನುಭವ ಮಾಡಿ. ಆನಂದ 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 ಅನುಭವ. ಭಗವಂತರು ಹೇಳ್ತಾರೆ, ಮುಕ್ತಿ ಸ್ವಾಶ್ರಯದಿಂದ ಸಿಗುತ್ತದೆ, ಅಂದರೆ ಸ್ವ ಆಶ್ರಯದಿಂದ ಮುಕ್ತಿ ಸಿಗ್ತದೆ. ಆದರೆ ಮಿಥ್ಯಾದೃಷ್ಟಿ ಪರರ ಆಶ್ರಯದಿಂದ ಮುಕ್ತಿ ಸಿಗ್ತದೆ ಅಂತ ತಿಳ್ಕೊಳ್ತಾನೆ. ಅಂದರೆ ಸ್ವ ಆತ್ಮನ ಮೇಲೆ, ತನ್ನ ನಿಜ ಆತ್ಮನ ಪ್ರದೇಶಗಳ ಮೇಲೆ, ತನ್ನ ಅಸ್ತಿತ್ವ, ಆತ್ಮನ ಅಸ್ತಿತ್ವದ ಮೇಲೆ ಮನಸ್ಸಿಟ್ಟಾಗ ತನ್ನ ಆಶ್ರಯದಿಂದ, ತನ್ನ ಧ್ಯಾನದಿಂದ ಮುಕ್ತಿ ಆಗ್ತದೆ ಅಂಥೇಳಿ ಸ್ವ ಆಶ್ರಯದಿಂದ ಮುಕ್ತಿಯನ್ನು ಹೇಳಿದ್ದಾರೆ. ಆದರೆ ಮಿಥ್ಯಾದೃಷ್ಟಿ ಬಾಹ್ಯ ಕ್ರಿಯೆಗಳು, ಸ್ವಾಧ್ಯಾಯ, ಪೂಜೆ, ದಾನ, ಜಪತಪ ಮಾಲೆಯನ್ನು ಸುತ್ತುವುದು, ತಿರುಗಿಸುವುದು, ಬಾಹ್ಯ ಕ್ರಿಯೆಗಳಿಂದ, ಬಾಹ್ಯ ಸಾಧನಗಳಿಂದ ಆತ್ಮನ ಅನುಭೂತಿ ಮೋಕ್ಷವಾಗುತ್ತದೆಂದು ಅಜ್ಞಾನಿ ತಿಳಿಯುತ್ತಾನೆ, ನಂಬುತ್ತಾನೆ. ಅದೇ ರೀತಿ ಪ್ರಯತ್ನವನ್ನು ಅನಾದಿಯಿಂದ ಕಾಲದಿಂದ ಮಾಡ್ತಾ ಬಂದಿದ್ದಾನೆ. ನೀವು ಏನೇ ಬಾಹ್ಯ ಕ್ರಿಯೆಗಳನ್ನು ಮಾಡಿ, ಆದರೆ ಅದರಲ್ಲಿ ಆತ್ಮನ ಸಂವೇದನವಿಲ್ಲವೆಂದರೆ ಮುಕ್ತಿ ಇಲ್ಲ. ಆದರೆ ಯಾವ ಬಾಹ್ಯ ಕ್ರಿಯೆಗಳನ್ನೂ ನೀವು ಮಾಡದೇ ಇದ್ದರೂ ಕೂಡ ಆತ್ಮ ಸಂವೇದನದ ಮೇಲೆ ನೀವು ಮನಸ್ಸಿಡ್ತಾ ಇದ್ದಿದ್ದರೆ ಮುಕ್ತಿ ಸರಳವಾಗಿ, ಸಹಜವಾಗಿ, ಶೀಘ್ರವಾಗಿ ದೊರೆಯುತ್ತದೆ. ಇದೇ ಜೈನ ಧರ್ಮದ ಅನುಭವ ಪ್ರಧಾನ ಧರ್ಮ. ಹೃದಯದ ಮಧ್ಯದಲ್ಲಿ, ಹೃದಯ ಕಮಲದಲ್ಲಿ ವಿಶೇಷವಾದ ಬಡಿತ ಮಿಡಿತ ಶಾಂತಿ ಅನುಭವ ಆನಂದ ಮಾಡಿ. ನೆಮ್ಮದಿಯ ಆನಂದ ಅನುಭವ ಮಾಡಿ. ನಿಮ್ಮ ನಾಭಿ ಕಮಲದಲ್ಲಿ, ಹೊಟ್ಟೆಯ ಮಧ್ಯಭಾಗ ನಾಭಿ ಕಮಲದಲ್ಲಿ 5 ಬೆರಳುಗಳನ್ನಿಟ್ಟು ಸ್ವಲ್ಪ ಒತ್ತಿ, ನಾಭಿ ಪ್ರದೇಶದಲ್ಲಿ ವಿಶೇಷವಾದ ಆತ್ಮ ಪ್ರದೇಶಗಳ ಘನವಾದ ಅನುಭವ, ವಿಶೇಷವಾದ ಮಿಡಿತ ಬಡಿತ ಸಂವೇದನ ಅನುಭವ ಮಾಡಿ. ಹೊಟ್ಟೆಯನ್ನು ಸಡ್ಲು ಬಿಟ್ಟು, ಹೊಟ್ಟೆಯನ್ನು ಹಗುರು ಆಗಿ ಬಿಟ್ಟು, ನಿಮ್ಮ ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ, ಬರ್ತಾ ಇದೆ ಅನುಭವ ಮಾಡಿ. ನಾಭಿ ಕಮಲದಲ್ಲಿ ಮನಸ್ಸಿಡಬೇಕು. ಸಂವೇದನ ಮಾತ್ರ ಅನುಭವ ಮಾಡಿ.
ಶಾಂತಿ ಆನಂದ ಅನುಭವ ಮಾಡಿ. ನಿಮ್ಮ ಇನ್ನೊಂದು ಕೈಯನ್ನು ನೆತ್ತಿ ಮೇಲಿಡಿ. ನಿಮ್ಮ ಹಸ್ತವನ್ನು ನೆತ್ತಿ ಮೇಲಿಟ್ಟು ಆ ನಾಭಿ ಪ್ರದೇಶದಲ್ಲಿ ಹಾಗೇ ಇರಲಿ. ಕೈ ಬೆರಳುಗಳು ಹಾಗೇ ಇರಲಿ. ನಾಭಿಯಿಂದ ನೆತ್ತಿವರೆಗೆ, ನೆತ್ತಿಯಿಂದ ನಾಭಿವರೆಗೆ ಮನಸ್ಸನ್ನು ಓಡಾಡಿಸಿ. ಮಾತ್ರ ನೆತ್ತಿಯಿಂದ ನಾಭಿಯಿಂದ ನೆತ್ತಿವರೆಗೆ ಸಂವೇದನ ಅನುಭವ ಮಾಡಿ. ಧಾರಾ ಪ್ರವಾಹವಾದ ನಿರಂತರವಾದ ಅಖಂಡವಾದ ಶಾಂತಿ ಅನುಭವ ಮಾಡಿ. ನೆತ್ತಿ, ಹುಬ್ಬುಗಳ ಮಧ್ಯ ಕಂಠಕಮಲ, ನಾಭಿ ಕಮಲ, ಹೃದಯ ಕಮಲ. ನಾಭಿಯಿಂದ ಹೃದಯ, ಹೃದಯದಿಂದ ಕಂಠ, ಕಂಠದಿಂದ ಹುಬ್ಬುಗಳ ಮಧ್ಯ ವಿಂಧ್ಯ ಕಮಲ, ವಿಂಧ್ಯದಿಂದ ಹುಬ್ಬುಗಳ ಮಧ್ಯದಿಂದ ನೆತ್ತಿ. ನೆತ್ತಿಯಲ್ಲಿ 5 ಬೆರಳುಗಳನ್ನು ಕೂಡಿಸಿ ಇಡಿ. ನಿಮ್ಮ ಉಗುರುಗಳು ಚುಚ್ಚಬಾರ್ದು. ಬೆರಳಿನ ತುದಿಗಳನ್ನು ಮಾತ್ರ ನಾಭಿ ಪ್ರದೇಶವಾಗಲಿ ಅಥವಾ ನೆತ್ತಿಯ ಮೇಲಿಡಬೇಕು. ಕೈಗಳ 5 ಬೆರಳುಗಳನ್ನು ಕೂಡಿಸಿ ಅಥವಾ 1 ಬೆರಳು ಅಥವಾ 3 ಬೆರಳುಗಳ ತುದಿಗಳನ್ನು ಇಟ್ಟು ನಾಭಿ ಕಮಲದಿಂದ ಹೃದಯ ಕಮಲ, ಕಂಠಕಮಲ, ವಿಂಧ್ಯ ಕಮಲ, ಹುಬ್ಬುಗಳ ಮಧ್ಯ ಮತ್ತೆ ನಾಭಿ. ಈ ರೀತಿ ಮನಸ್ಸನ್ನು ಮೇಲಿನಿಂದ ಕೆಳಗಡೆ, ಕೆಳಗಿನಿಂದ ಮೇಲಿನವರೆಗೆ ಓಡಾಡಿಸಿ. ನೆತ್ತಿಯಿಂದ ಬೆರಳುಗಳನ್ನು ತೆಗೆದು ಹುಬ್ಬುಗಳ ಮಧ್ಯದಲ್ಲಿಡಿ. ನಾಭಿಯಿಂದ ಬೆರಳುಗಳನ್ನು ತೆಗೆದು ಹೃದಯದ ಮಧ್ಯದಲ್ಲಿ, ಹೃದಯ ಕಮಲದಲ್ಲಿಡಿ. ನಾಭಿ, ಹೃದಯ ಕಮಲ ಮತ್ತು ವಿಂಧ್ಯ ಕಮಲ ಅನುಭವ ಮಾಡಿ. ಹುಬ್ಬುಗಳ ಮಧ್ಯ ಮತ್ತು ಹೃದಯದ ಮಧ್ಯದಲ್ಲಿ ಅನುಭವ ಮಾಡಿ. ಬಡಿತ ಮಿಡಿತ ಸಂವೇದನ ಮಾತ್ರ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಆನಂದ ಆನಂದ ಅನುಭವ ಮಾಡಿ. ಈಗ ನಿಮ್ಮ ಒಂದು ಕೈಯನ್ನೆತ್ತಿ ನಿಮ್ಮ ಮಂಡಿಗಾಲ ಮೇಲಿಡಿ. ಇನ್ನೊಂದು ಕೈಯನ್ನೆತ್ತಿ ಆಮೇಲೆ ಮಂಡಿಗಾಲು ಅಥವಾ ಪಾದದ ಮೇಲಿಡಿ. ನಿಮ್ಮ ಬೆನ್ನಿನ ಉದ್ದ ಅಗಲದಪ್ಪ ಅನುಭವ ಮಾಡಿ.
ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ. ಕಣ್ಣಿಗೆ ಕಾಣುವ ಬೆನ್ನು ನಾನಲ್ಲ, ನನ್ನದಲ್ಲ, ಅದು ಜಡ ಶರೀರ. ಆದರೆ ಆ ಜಡ ಬೆನ್ನಿನಲ್ಲಿ, ರಕ್ತ ಮೂಳೆ ಮಾಂಸದಿಂದ ಮಾಡಿರ್ತಕ್ಕಂಥ ಬೆನ್ನಿನಲ್ಲಿ ನಾನೆಂಬ ಸಂವೇದನ ರೂಪ ಬೆನ್ನು ನಿಮಗೆ ಅನುಭವ ಆಗ್ತಾ ಇದೆ. ಕಣ್ಣಿಗೆ ಕಾಣದಿದ್ರೂ ಕೂಡ ಅನುಭವ ಆಗ್ತಾ ಇದೆ. ಅನುಭವವಾಗುವ ಬೆನ್ನು, ಅನುಭವ ರೂಪದಲ್ಲಿ ನಮಗೆ ತಿಳಿದು ಬರುತ್ತಿರುವ ಬೆನ್ನು, ನಾನೆಂಬ ಅಸ್ತಿತ್ವ ರೂಪದ ಬೆನ್ನು ಏನಿದೆಯೋ ಇದು ನನ್ನ ಬೆನ್ನು ಅಂತ ನಿಮಗೆ ಅನುಭವಕ್ಕೆ ಬರ್ತಾ ಇದೆ, ತಿಳಿತಾ ಇದೆ, ಗೊತ್ತಾಗ್ತಾ ಇದೆ. ಆ ಬೆನ್ನು ಆತ್ಮ ಪ್ರದೇಶ, ಶುದ್ಧಾತ್ಮ ಪ್ರದೇಶ ಬೆನ್ನು, ಚೈತನ್ಯ ಬೆನ್ನು, ದಿಗಂಬರ ಚಿದಂಬರ ಬೆನ್ನು. ಅದು ಶುದ್ಧಾತ್ಮ ಪ್ರದೇಶಗಳ ಅನುಭವ. ಬೆನ್ನಿನ ಉದ್ದ ಅಗಲ ದಪ್ಪವನ್ನು ಅನುಭವ ಮಾಡಿ. ಯಾವ ಚಿಂತೆಯೂ ಇಲ್ಲ, ಶಾಂತಿ ಅನುಭವ ಮಾಡಿ. ಈಗ ನಿಮ್ಮ ಕೈಕಾಲುಗಳನ್ನು ಅಲುಗಾಡಿಸಿ. ಎರಡೂ ಕೈ ಮತ್ತು ಎರಡೂ ಕಾಲುಗಳನ್ನು ಚಾಚಿ, ಸ್ವಲ್ಪ ಕೈಗಳನ್ನು, ಕಾಲುಗಳನ್ನು ಸ್ವಲ್ಪ ಹಗುರವಾಗಿ ಸೇಕ್ ಮಾಡಿ ಅಲುಗಾಡಿಸಿ ಅಥವಾ ಟೈಟ್ ಮಾಡಿ, ಬಿಗಿ ಮಾಡಿ. ಕಾಲುಗಳನ್ನು, ಕೈಗಳನ್ನು ಸ್ವಲ್ಪ ಟೈಟ್, ಲೂಸ್, ಲೂಸ್, ಟೈಟ್, ಬಿಗಿ, ಸಡಿಲು, ಸಡಿಲು, ಬಿಗಿ ಮಾಡಿ. ಬೆರಳುಗಳನ್ನು, ಕೈಕಾಲುಗಳ ಬೆರಳುಗಳನ್ನು ಅಲುಗಾಡಿಸಿ ಬೆರಳಿನ ಮೇಲೆ ಮನಸ್ಸಿಡಿ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ನಿಮ್ಮ ಕೈಕಾಲುಗಳ ಉದ್ದ ಅಗಲ ದಪ್ಪ ಸಂವೇದನ ಅನುಭವ ಮಾಡಿ. ನಿಮ್ಮ ಕೈಕಾಲುಗಳಲ್ಲಿರುವ ಸಂವೇದನದ ಉದ್ದ ಅಗಲ ದಪ್ಪವನ್ನು ಅನುಭವ ಮಾಡಿ. ಎರಡೂ ಅಂಗೈಗಳನ್ನು ನಿಮ್ಮ ಕಣ್ಣುಗಳ ಮೇಲಿಡಿ. ಅಂಗೈಗಳ ಮಧ್ಯಭಾಗವನ್ನು ಮಾತ್ರ ಕಣ್ಣು ಮೇಲಿಡಬೇಕು. ನಿಮ್ಮ ಬೆರಳುಗಳು ಹಣೆಯ ಮೇಲೆ ತಲೆಯ ತುದಿವರೆಗೆ ಹೋಗಿರಬೇಕು. ಅಂದರೆ ಹಣೆಯ ಮೇಲೆ ತಲೆಗೆ ಟಚ್ ಆಗಿರಬೇಕು. ಉಸಿರಾಟಕ್ಕೆ ತೊಂದರೆ ಕೊಡಬೇಡಿ. ಮೂಗಿಗೆ ಹೊರಗಡೆ ಬೆಳಕು ಕಾಣದಂತೆ ನಿಮ್ಮ ಹಸ್ತಗಳನ್ನಿಡಬೇಕು. ಶಾಂತಿ ಸಂವೇದನ ಮಾಡಿ. ನಿಧಾನಕ್ಕೆ ಕಣ್ತೆಗಿರಿ. ಶಾಂತಿಯಿಂದ ಯಾವ ಬೆಳಕು ಕತ್ತಲೆಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಸುಮ್ಮನೆ ಕಣ್ಣು ತೆರೆದಿಟ್ಟು ಸುಮ್ಮನೆ ಕುಳಿತುಕೊಳ್ಳಿ. ನೋಡಿ, ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಬೇಗ ಬೇಗ ಓಡಾಡಿಸಿ. ಮನಸ್ಸಲ್ಲಿ ಒಂದೊಂದು ಶರೀರದ ಅಂಗಗಳ ಹೆಸರನ್ನು ತೆಗೆದುಕೊಳ್ಳುತ್ತಾ ಒಂದೊಂದು ಅಂಗದ ಮೇಲೆ ಮನಸ್ಸಿಡುತ್ತಾ ಹೋಗಿ.
ಪ್ರಮುಖ ಅಂಗಗಳು: ಕೈ, ಕಾಲು, ಬೆನ್ನು, ತಲೆ, ಕಿವಿ. ಶಾಂತಿ ಶಾಂತಿ ಅನುಭವ ಮಾಡಿ. ಮತ್ತೆ ಕಣ್ಣುಗಳನ್ನು ಮುಚ್ಚಿ ಮೊದಲು ಒಂದು ಹಸ್ತವನ್ನೆತ್ತಿ ಮಂಡಿಗಾಲು ಪಾದದ ಮೇಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನೆತ್ತಿ ಇನ್ನೊಂದು ಪಾದ ಅಥವಾ ಮಂಡಿಗಾಲ ಮೇಲಿಡಬೇಕು. ಕಣ್ಣುಗಳು ಮುಚ್ಚಿರಲಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನೋಡಿ, ಯಾವ ವಿಕಲ್ಪಗಳು ರಾಗದ್ವೇಷಗಳೂ ಬರಲಿಲ್ಲ. ಇದೇ ಸಂವರ ತತ್ವ. ಯಾವ ಶರೀರದ ಅಂಗಗಳು ನಮಗೆ ಅದರ ಬಣ್ಣ, ಆಕಾರ, ರಕ್ತ, ಮೂಳೆ, ಮಾಂಸ ನಮಗೆ ಏನೇನೂ ಅನುಭವ ಆಗಲಿಲ್ಲ. ಇದೇ ಶರೀರರಹಿತ ಆತ್ಮ. ಇದೇ ಶರೀರರಹಿತ ಸಂವೇದನೆ. ಇದೇ ಆತ್ಮಧ್ಯಾನ. ನಿಮ್ಮ ಹೊರಗಡೆ ಜಡ ಶರೀರ, ಒಳಗಡೆ ಚೈತನ್ಯ ಶರೀರ ಎರಡೂ ಶಾಂತವಾಗಿ ಹಗುರಾಯಿತು. ಮನಸ್ಸು ಹಗುರಾಯಿತು. ಇದು ನಿರ್ಜರ ತತ್ವ. ಶಾಂತಿ ಶಾಂತಿ ಅನುಭವ ಮಾಡಿದ್ರಿ. ಇದು ಮೋಕ್ಷ ತತ್ವ. ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಟ್ಟಿದ್ರಿ. ಇದೇ ಮೋಕ್ಷ ಭಾವ, ಮೋಕ್ಷ ತತ್ವ. ಈ ರೀತಿ ಅಂತರ್ಮುಖ ಮಾರ್ಗವನ್ನು ಅನಂತ ತೀರ್ಥಂಕರ ಪರಮಾತ್ಮರು, ಭಾವಲಿಂಗಿ ಸಂತ ಮುನಿಗಳು, ಭಾವಲಿಂಗಿ ಶ್ರಾವಕರು ಹೇಳಿದ್ದಾರೆ. ಅವರಿಗೆಲ್ಲ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ಶುದ್ಧಾತ್ಮನ ಪ್ರದೇಶಗಳಿಗೂ ಅನಂತ ನಮನಗಳನ್ನು ಸಲ್ಲಿಸಿ, ನಾನು ಇಲ್ಲಿ ಅಂತರ್ಮುಖ ಧ್ಯಾನ ಅಭ್ಯಾಸವನ್ನು, ಇವತ್ತಿನ ಅಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸ್ತೇನೆ ಎಂದು ಭಾವಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ.